ಈ ಒಂದು ವಿಡಿಯೋದಲ್ಲಿ ನಿಮಗೆ 2024 ಕ್ವಶನ್ ಪೇಪರ್ ಅಲ್ಲಿ ಸ್ಟೇಟ್ ದಿ ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ನ ಯಾವೆಲ್ಲ ಸೋರ್ಸಸ್ ಇದೆ ವರ್ಕಿಂಗ್ ಕ್ಯಾಪಿಟಲ್ಗೆ ಅಂತ ಬರಿಬೇಕು. ಜಸ್ಟ್ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ನೀವು ಯಾವ ತರ ಬೇಕಾದ್ರೂ ಬರಿಬಹುದು. ಸೊ ನೋಡಿ, ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ಗೆ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಸೋರ್ಸಸ್. ಒಂದು ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಇದೆ, ಎರಡನೇದು ಬಂದು ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಇದೆ. ಸೊ ಇಲ್ಲಿ ಬರೀ ಮೆನ್ಷನ್ಸ್ ಅನ್ನ ಮಾಡಬೇಕು, ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು 1 by 1 ಪಾಯಿಂಟ್ ಅನ್ನ ಇಲ್ಲಿ ಏನಿದೆ ಅದನ್ನ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಯಾವೆಲ್ಲ ಸೋರ್ಸಸ್ ಸಿಗುತ್ತೆ ವರ್ಕಿಂಗ್ ಕ್ಯಾಪಿಟಲ್ಗೆ ಅಂತ ಹೇಳಿದ್ರೆ, ಸೊ ಮೊದಲನೇದು ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್. ನೋಡಿ, ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಶೇರ್ಸ್, ಡಿಬೆಂಚರ್, ಬಾಂಡ್ಸ್, ಪಬ್ಲಿಕ್ ಡೆಪಾಸಿಟ್, ರಿಟೈನ್ಡ್ ಅರ್ನಿಂಗ್ಸ್, ಲೋನ್ ಫ್ರಮ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಇವೆಲ್ಲ ಲಾಂಗ್ ಟರ್ಮ್ ಸೋರ್ಸಸ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ ಆಗಿರ್ಬೋದು, ಪಬ್ಲಿಕ್ ಡೆಪಾಸಿಟ್, ರಿಟೈನ್ಡ್ ಅರ್ನಿಂಗ್ಸ್, ಲೋನ್ ಫ್ರಮ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ದೀಸ್ ಆರ್ ಆಲ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್. ಜಸ್ಟ್ ಮೆನ್ಷನ್ ಮಾಡಿದ್ರೆ ಸಾಕು. ಅದೇ ತರ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಇದೆ. ಸೊ ಒಂದು ಟ್ರೇಡ್ ಕ್ರೆಡಿಟ್ ಆಗಿರ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟ್, ಕ್ಯಾಶ್ ಕ್ರೆಡಿಟ್, ಶಾರ್ಟ್ ಟರ್ಮ್ ಲೋನ್ಸ್, ಬಿಲ್ ಡಿಸ್ಕೌಂಟ್, ಲೆಟರ್ ಆಫ್ ಕ್ರೆಡಿಟ್, ಕಮರ್ಷಿಯಲ್ ಪೇಪರ್, ಫ್ಯಾಕ್ಟರಿಂಗ್, ಅಕ್ರೂಡ್ ಎಕ್ಸ್ಪೆನ್ಸಸ್, ಕಮರ್ಷಿಯಲ್ ಬ್ಯಾಂಕ್, ಡೆಫರ್ಡ್ ಇನ್ಕಮ್, ದೀಸ್ ಆರ್ ಆಲ್ ದಿ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಓವರ್ ಆಲ್ ಇವೆಲ್ಲದೂ ಕೂಡ ವರ್ಕಿಂಗ್ ಕ್ಯಾಪಿಟಲ್ಗೆ ಇರ್ತಕ್ಕಂಥ ಸೋರ್ಸಸ್. ಒಂದು ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಬೇಕಾದ್ರೂ ತಗೊಂಡ್ಬರ್ಬೋದು, ಅಥವಾ ಟೆಂಪ್ರವರಿಗೆ ಬೇಕಾದ್ರೂ ಅವ್ರ ವರ್ಕಿಂಗ್ ಕ್ಯಾಪಿಟಲ್ ನ ಯೂಸ್ ಮಾಡ್ಬೋದು. ಬಟ್ ಕಂಪನಿಗೆ ಇವೆಲ್ಲ ಸೋರ್ಸಸ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಪರ್ಪಸ್ ಇರ್ತಕ್ಕಂಥ ಈ ಒಂದು ಸೋರ್ಸಸ್. ಸೊ ಜಸ್ಟ್ ನೀವು ಇಷ್ಟು ಪಾಯಿಂಟ್ಸ್ ನ ಮೆನ್ಷನ್ ಮಾಡ್ಬೇಕಷ್ಟೇ, ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಮೆನ್ಷನ್ ದಿ ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೇಳಿದಾಗ ಸೊ ನೀವು ಈ ತರ ಬರೆದ್ರೆ ಸಾಕಾಗುತ್ತೆ. ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಎಲ್ಲ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಎಲ್ಲ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಶೇರ್ಸ್, ಡಿಬೆಂಚರ್, ಬಾಂಡ್ಸ್, ಡೆಪಾಸಿಟ್, ರಿಟೈನ್ ಅರ್ನಿಂಗ್ಸ್, ಲೋನ್ ಫ್ರಮ್ ಬ್ಯಾಂಕ್, ಟ್ರೇಡ್ ಕ್ರೆಡಿಟ್, ಕ್ಯಾಶ್ ಕ್ರೆಡಿಟ್, ಬಿಲ್ ಡಿಸ್ಕೌಂಟ್, ಕಮರ್ಷಿಯಲ್ ಪೇಪರ್, ಅಕ್ರೂಡ್ ಎಕ್ಸ್ಪೆನ್ಸಸ್, ಡೆಫರ್ಡ್ ಇನ್ಕಮ್, ಕಮರ್ಷಿಯಲ್ ಬ್ಯಾಂಕ್, ಫ್ಯಾಕ್ಟರಿಂಗ್, LOC, ಶಾರ್ಟ್ ಟರ್ಮ್ ಲೋನ್, BOD, ಇವೆಲ್ಲದೂ ಕೂಡ ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತಾನೆ ಇರ್ತಕ್ಕಂಥದ್ದು. ಅದೇ ತರ ನೆಕ್ಸ್ಟ್ ಕ್ವಶನ್ ಬಂದು ಲಾಸ್ಟ್ ಇಯರ್ 2025 ಅಲ್ಲಿ ಕೇಳಿದ್ದಾರೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ಮೋಟಿವ್ಸ್ ಆಫ್ ಹೋಲ್ಡಿಂಗ್ ಕ್ಯಾಶ್. ಕ್ಯಾಶ್ ಅನ್ನ ಏನಕ್ಕೆ ಹೋಲ್ಡ್ ಮಾಡಿರ್ಬೇಕು, ವಾಟ್ ಆರ್ ದ ಮೇಜರ್ ಮೋಟಿವ್ ಫಾರ್ ಹೋಲ್ಡಿಂಗ್ ಕ್ಯಾಶ್ ಇನ್ ಆರ್ಗನೈಸೇಷನ್. ಸೊ ನೋಡಿ, ಈ 4 ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ನೀವು ಓನ್ ವರ್ಡ್ಸ್ ಅಲ್ಲಿ ಬರೆದ್ರೆ ಸಾಕು. ಇದು ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಮೋಟಿವ್ಸ್ ಆಫ್ ಹೋಲ್ಡಿಂಗ್ ಕ್ಯಾಶ್ ನ ಮೋಟಿವ್ ಏನಿರುತ್ತೆ ಕ್ಯಾಶ್ ನ ಮೇಂಟೈನ್ ಮಾಡೋದ್ರಿಂದ ಅಂದ್ರೆ, ಒಂದು ಟ್ರಾನ್ಸಾಕ್ಷನಲ್ ಮೋಟಿವ್ ಅಂತ ಕರಿತೀವಿ, ಪ್ರಿಕಾಷನರಿ ಮೋಟಿವ್, ಸ್ಪೆಕ್ಯುಲೇಟಿವ್ ಮೋಟಿವ್, ಕಾಂಪೆನ್ಸೇಟಿಂಗ್ ಬ್ಯಾಲೆನ್ಸ್ ಅಂತ ಇದೆ. ಸೊ ನೋಡಿ, ಟ್ರಾನ್ಸಾಕ್ಷನಲ್ ಮೋಟಿವ್ಸ್ ಇನ್ ದ ಸೆನ್ಸ್ ನಥಿಂಗ್ ಬಟ್ ಕ್ಯಾಶ್ ಈಸ್ ಯೂಸ್ಡ್ ಟು ಪೇ ಫಾರ್ ಡೇ ಟು ಡೇ ಕಾಸ್ಟ್, ಲೈಕ್ ಬಿಲ್ಸ್ ಆಗಿರ್ಬೋದು, ಎಂಪ್ಲಾಯಿ ಸ್ಯಾಲರಿ ಆಗಿರ್ಬೋದು, ಬೈಯಿಂಗ್ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಅಥವಾ ಮೇಕಿಂಗ್ ಪೇಮೆಂಟ್ ಆಫ್ ವೇಜಸ್ ಆಗಿರ್ಬೋದು. ಸೊ ಬಿಸ್ನೆಸ್ ರಿಕ್ವೈರ್ಡ್ ಕ್ಯಾಶ್. ಟ್ರಾನ್ಸಾಕ್ಷನ್ ಮೋಟಿವ್ ಅಂತ ಹೇಳಿದ್ರೆ ಕಂಪನಿ ದಿನನಿತ್ಯದ ಕೆಲವೊಂದು ಎಕ್ಸ್ಪೆನ್ಸಸ್ ಅನ್ನ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಕಂಪನಿಲಿ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಕ್ಯಾಶ್ ಬೇಕಾಗುತ್ತೆ. ಸೊ ಯಾವುದೋ ಒಂದು ಕಾಸ್ಟ್ ಅನ್ನ ಪೇಮೆಂಟ್ ಮಾಡಬೇಕು, ಯಾರಿಗೋ ಬಿಲ್ ಅನ್ನ ಪೇಮೆಂಟ್ ಮಾಡಬೇಕು, ಅಥವಾ ಎಂಪ್ಲಾಯೀಸ್ಗೆ ವೇಜಸ್ ಅಥವಾ ಸ್ಯಾಲರಿನ ಕೊಡಬೇಕಾಗುತ್ತೆ, ಮೆಟೀರಿಯಲ್ ನ ಪರ್ಚೇಸ್ ಮಾಡ್ಕೊಂಡ್ ಬರಬೇಕಾಗುತ್ತೆ. ಸೊ ದಟ್ ಪರ್ಪಸ್ ದ ಟ್ರಾನ್ಸಾಕ್ಷನಲ್ ಮೋಟಿವ್ ಪಾಯಿಂಟ್ ಆಫ್ ವ್ಯೂ ಬಿಸ್ನೆಸ್ ರಿಕ್ವೈರ್ಡ್ ಕ್ಯಾಶ್ ನ ಅವಶ್ಯಕತೆ ಇರುತ್ತೆ. ಅದನ್ನೇ ನಾವು ಟ್ರಾನ್ಸಾಕ್ಷನಲ್ ಮೋಟಿವ್ ಅಂತ ಕರಿತೀವಿ. ಕ್ಯಾಶ್ ಈಸ್ ಯೂಸ್ಡ್ ಟು ಪೇ ಡೇ ಟು ಡೇ ಬಿಸ್ನೆಸ್ ಕಾಸ್ಟ್ or day-to-day expenditures, as well as to payment of salary and wages to the employees, as well as to buy material. For that purpose, the company must require some part of money in the form of cash. Cash ಮುಖಾಂತರ ಹೋಲ್ಡ್ ಮಾಡಬೇಕಾಗುತ್ತೆ. ಇದು ಟ್ರಾನ್ಸಾಕ್ಷನಲ್ ಮೋಟಿವ್. ಎರಡನೇದು ಬಂದು ಪ್ರಿಕಾಷನರಿ ಮೋಟಿವ್ಸ್ ಅಂತ ಕರಿತೀವಿ. ನೋಡಿ, ಕ್ಯಾಶ್ ಅನ್ನ ಕಂಪನಿಗಳು ಸೇವ್ ಮಾಡಿರ್ಬೇಕು ಬಿಕಾಸ್ ಆಫ್ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಎನಿ ಅನ್ಎಕ್ಸ್ಪೆಕ್ಟೆಡ್, ಅನ್ಸರ್ಟೈನ್, ಅನ್ಕಂಟ್ರೋಲಬಲ್ ಈವೆಂಟ್ಸ್ ವಿಚ್ ಮೇ ಬಿ ಟೇಕನ್ ಪ್ಲೇಸ್ ಇನ್ ಫ್ಯೂಚರ್ ಅಲ್ಲಿ ಏನಾದ್ರೂ ಈವೆಂಟ್ ಆದ್ರೆ, ಅನ್ಕಂಟ್ರೋಲಬಲ್ ಈವೆಂಟ್ ಆದ್ರೆ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಅಥವಾ ಅನ್ಸರ್ಟನ್ ಈವೆಂಟ್ಸ್ ಆದ್ರೆ, ಆ ಈವೆಂಟ್ಸ್ ಇಂದ ಹೊರಗಡೆ ಬರಬೇಕು. ಆ ಈವೆಂಟ್ಸ್ ಅನ್ನ ಫೇಸ್ ಮಾಡ್ಲಿಕ್ಕೆ ಕಂಪನಿ ಕ್ಯಾಶ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ಪ್ರಿಕಾಷನರಿ ಮೋಟಿವ್ಸ್ ಅಂತ ಕರಿತೀವಿ. ಬಿಕಾಸ್ ದೇರ್ ಆರ್ ಸಮ್ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಲೈಕ್ ಗವರ್ನಮೆಂಟ್ ಪಾಲಿಸಿ ಚೇಂಜಸ್ ಆಗ್ಬೋದು, ಕಾಂಪಿಟೇಷನ್ ಜಾಸ್ತಿ ಆಗಿರ್ಬೋದು, ಅಥವಾ ಡ್ಯೂ ಟು ನ್ಯಾಚುರಲ್ ಕಲಾಮಿಟೀಸ್ ಆಗ್ಬೋದು. ಸೊ ಎನಿ ಅನ್ಸರ್ಟನ್ ಈವೆಂಟ್ಸ್ ಆದಾಗ ಕಂಪನಿ ವಿಲ್ ಹ್ಯಾವ್ ಟು ಬೇರ್ ಹೆವಿ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ. ಸೊ ಹಾಗಾಗಿ ಕಂಪನಿಯ ಬಿಸ್ನೆಸ್ ಆಪರೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಆ ಒಂದು ಟೈಮಲ್ಲಿ ಕ್ಯಾಶ್ ನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಫಾರ್ ಪ್ರಿಕಾಷನರಿ ಮೋಟಿವ್ ಪಾಯಿಂಟ್ ಆಫ್ ವ್ಯೂ ಕಂಪನಿ ಮಸ್ಟ್ ಹೋಲ್ಡ್ ಕ್ಯಾಶ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಕ್ಯಾಶ್ ಪೊಸಿಷನ್ಸ್ ಕೂಡ ಇಂಪಾರ್ಟೆಂಟ್ ಫಾರ್ ಪ್ರಿಕಾಷನರಿ ಮೋಟಿವ್.
ಅಂಡ್ ಥರ್ಡ್ ಒನ್ ಬಂದು ಸ್ಪೆಕ್ಯುಲೇಟಿವ್ ಮೋಟಿವ್ಸ್ ಅಂತ ಕರಿತೀವಿ. ನೋಡಿ, ಸ್ಪೆಕ್ಯುಲೇಟಿವ್ ಮೋಟಿವ್ಸ್ ಅಂದ್ರೆ ಏನಿಲ್ಲ, ಸೊ ಕಂಪನಿಗೆ ಏನಾದರೂ ಮಾರ್ಕೆಟ್ ಅಲ್ಲಿ ಫೇವರಬಲ್ ಕಂಡೀಷನ್ಸ್ ಇದೆ ಅಂದ್ರೆ ಆ ಫೇವರಬಲ್ ಕಂಡೀಷನ್ಸ್ ಅನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕ್ಯಾಶ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ಕ್ಯಾಶ್ ಈಸ್ ಎಲ್ಡ್ ಇನ್ ಆಂಟಿಸಿಪೇಷನ್ ಆಫ್ ಬೆನಿಫಿಷಿಯಲ್ ಇನ್ವೆಸ್ಟ್ಮೆಂಟ್ ಆರ್ ಯೂಸ್ ಇನ್ ದಿ ನಿಯರ್ ಫ್ಯೂಚರ್ ಅಲ್ಲಿ ನಮ್ಗೆ ಏನಾದ್ರು ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಆ ಒಂದು ಟೈಮಲ್ಲಿ ಆ ಒಂದು ಬೆನಿಫಿಟ್ ಅನ್ನ ಯೂಸ್ ಮಾಡ್ಕೋಬೇಕು ಅಂದ್ರೆ ಕ್ಯಾಶ್ ನ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಸಡನ್ ಆಗಿ ಮಾರ್ಕೆಟ್ ಅಲ್ಲಿ ಮೆಟೀರಿಯಲ್ ಕಾಸ್ಟ್ ಕಡಿಮೆ ಆಯ್ತು ಅಂದಾಗ ನಾನು ಆ ಒಂದು ಫೇವರಬಲ್ ಸಿಚುಯೇಷನ್ಸ್ ನಾನು ಯೂಸ್ ಮಾಡಬೇಕು, ದಟ್ ಇಸ್ ಅ ಬೆನಿಫಿಟ್. ಆವಾಗ ನಾನು ಏನು ಕ್ಯಾಶ್ ಮೇಂಟೈನ್ ಮಾಡಿರ್ತೀನಿ, ಕ್ಯಾಶ್ ಇರುತ್ತೆ, ಆ ಒಂದು ಕ್ಯಾಶ್ ಅನ್ನು ಯೂಸ್ ಮಾಡಿಕೊಂಡು ಆ ಒಂದು ಬೆನಿಫಿಟ್ ಅನ್ನ ನಾನು ಯುಟಿಲೈಸ್ ಮಾಡ್ಕೋಬಹುದು. ಹಾಗಾಗಿ ಸ್ಪೆಕ್ಯುಲೇಟಿವ್ ಮೋಟಿವ್ ಪಾಯಿಂಟ್ ಆಫ್ ವ್ಯೂ ಕ್ಯಾಶ್ ಅನ್ನ ಕಂಪನಿಗಳು ಹೋಲ್ಡ್ ಮಾಡಬೇಕಾಗುತ್ತೆ. ಕಾಂಪೆನ್ಸೇಟಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಅಂದ್ರೆ ಕಾಂಪೆನ್ಸೇಟಿಂಗ್ ಬ್ಯಾಲೆನ್ಸ್ ಅಂತ ಏನಿದೆ, ನಥಿಂಗ್ ಬಟ್ ಕ್ಯಾಶ್ ಇಸ್ ಹೆಲ್ಡ್ ಆಸ್ ಎ ಕೊಲೆಟ್ರಲ್ ಫಾರ್ ಲೋನ್ಸ್ ಆರ್ ಲೀನ್ ಆಫ್ ಕ್ರೆಡಿಟ್. ಯಾವ್ದಾದ್ರು ಕೊಲೆಟ್ರಲ್ ಸೆಕ್ಯೂರಿಟೀಸ್ ಇದ್ದಾಗ ಅದನ್ನ ಪೇಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಸೊ ಕೊಲೆಟ್ರಲ್ ಸೆಕ್ಯೂರಿಟೀಸ್ಗೆ ಅಥವಾ ಯಾವುದೋ ಲೋನ್ಸ್ ಅಂಡ್ ಅಡ್ವಾನ್ಸ್ ಅನ್ನ ಕ್ಲಿಯರ್ ಮಾಡಬೇಕು ಅಂತ ಬಂದಾಗ, ಕಾಂಪೆನ್ಸೇಟ್ ಮಾಡಬೇಕು ಅಂತ ಹೇಳಿದಾಗ ಆ ಪಾಯಿಂಟ್ ಆಫ್ ವ್ಯೂ ಕ್ಯಾಶ್ ನ ಅವಶ್ಯಕತೆ ಇರುತ್ತೆ. ಸೊ ಇದು ಮೋಟಿವ್ಸ್ ಆಫ್ ಹೋಲ್ಡಿಂಗ್ ಕ್ಯಾಶ್ ಅಂತ ಕರಿತೀವಿ. ಒಂದು ಟ್ರಾನ್ಸಾಕ್ಷನಲ್ ಮೋಟಿವ್, ಪ್ರಿಕಾಷನರಿ ಮೋಟಿವ್, ಸ್ಪೆಕ್ಯುಲೇಟಿವ್ ಮೋಟಿವ್, ಕಾಂಪೆನ್ಸೇಟಿಂಗ್ ಬ್ಯಾಲೆನ್ಸ್ ಅಂತ ಕರೀತಕ್ಕಂಥದ್ದು. ಸೊ ಇದು ಎರಡು ಕ್ವಶನ್ಸ್ ಲಾಸ್ಟ್ 2 ವರ್ಷನು 24 ಮತ್ತೆ 25 ಅಲ್ಲಿ ಸೆಕ್ಷನ್ ಬಿ ನಲ್ಲಿ ಕೇಳಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಇರ್ತಕ್ಕಂಥದ್ದು.